ಟ್ರಾಫಿಕ್ ರೋಡ್ ಒಳಗೆ ಟ್ರಾಫಿಕ್ ರೋಡ್ ಒಳಗೆ ಕಾರ್ ನಿಂತಿರುವಾಗ ಹೋಗೋ ಹೊತ್ತು ಗದ್ದಲ ಇತ್ತು ಹೋಗಬೇಕು ಅದರೊಳಗೆ ನಾವು ಏನು ಮಾಡೋದು ಚಿಂತೆ ಬೇಡ ಹೋಗಿ 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 ಅದ್ರಾಗೆ ನಾವು ಹೋಗಿ ಅಲ್ಲಿಂದ ವಿಡಿಯೋ ಮಾಡಿದ್ರು ನೋಡವತ್ತು ಟ್ರಾಫಿಕ್ ಇತ್ತಲ್ಲ ಈ ರೋಡ್ ಹೊಳಿದ್ದೆಲ್ಲ ತೋರಿಸಿದ್ರಲ್ಲ ಅಪ್ಪಾಜಿ ಅಲ್ಲೆಲ್ಲ ಇದೆಲ್ಲ ಗಿಜಿ ಅಂತಿತ್ತು ನೋಡ ಪ್ರಯಾಗರಾಜ್ ಕುಂಭಮೇಳದಾಗ ಗದ್ದಲ ಅಂದ್ರೆ ಗದ್ದಲ ನೋಡ್ರಿ ಅದು ಕೈ ಮುಗಿದಿದ್ದು ಒಂದು ಸಿಂಬಲ್ ಎಷ್ಟು ಚಂದ ಇಟ್ಟಾರ ನೋಡ್ರಿ ಕಾಣ್ಬೋದು ಏನ ನಮಸ್ತೆ ಅಂತೇಳಿ ಕಾಣ್ತಾ ಕಲರ್ ಹೆಂಗ್ ಚೇಂಜ್ ಆಗ್ತೈತೆ ನೋಡ ಏನೋ ಒಂದು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಿದ್ಯಾ ಅನಿಸ್ತಾ ಇದೆಯಾ ನಿಮ್ಗೂ ತುಂಬಾ ಅನಿಸ್ತಿದ್ಯಾ ತುಂಬಾ ಅನಿಸ್ತಾ ಇದೆಯಾ ಪರಿಮಳ ಯವ್ವ ನಮಗೆ ಅಯೋಧ್ಯೆ ಗುಡಿ ಇದ್ದಂಗಿಲ್ಲ ಅದು ವಾ ಅದೇ ಬೆಳಗ್ಗೆ ಬಂದು ನೋಡ್ಬೇಕದನ್ನ ಅಲ್ರಿ ಅದು ಏಳು ಸರಿ ಕಾಟ ಅಲ್ಲ ಉಜ್ಬಡಿ ಅವಂಗ ಜಾಸ್ತಿ ತಗಬಡಕತ್ತನ ಟ್ರಾಫಿಕ್ ಐತಿ ಈ ರೋಡ್ ಅವನ್ನ ಯೋಗದಾಗ ಮಾಡಪ್ಪ ಗೌರ್ಮೆಂಟ್ ನವರು ಸೈಡಿಗೆ ಸಣ್ಣ ಬ್ರಿಡ್ಜ್ ಅದ ನೋಡ್ರಿ ಇಲ್ಲಿ ಇದನ್ನ ಹಾಕಿ ಕೆಳಗೆ ಬಲೂನ್ ಹಾಕಿ ಇದು ಪ್ರಿಪರೇಷನ್ ಒಂದು ವರ್ಷ ಮಾಡ್ರಿ ಇದ್ರದ್ದು ಕುಂಭಮೇಳ ಒಂದು ವರ್ಷ ಮಾಡಿರ್ತಾರ ಮತ್ತ ಭಾಳ ವರ್ಷ ಜನ ಕೊಡ್ತಾರ ಎಲ್ಲ ಕಡೆಯಿಂದ ಜನ ಬರ್ತಾರೆ ಏನು ಜಗ ಸಾಕಿರಕ್ಕಿಲ್ಲ ಬಂದ್ವಿ ಪ್ರಯಾಗರಾಜಕ್ಕೆ ಬಂದು ರಾತ್ರಿ ರೂಮ್ ಮಾಡಿದ್ವಿ ಈಗ ನದಿಗೆ ಬಂದೇವ್ರಿ ಟೈಮ್ 9:36 ಆಗೈತಿ ನೋಡ್ರಿ ಆ ಕಡೆ ಗದ್ದಲ ಕಾಣ್ತಾ ಐತೆ ಇಲ್ಲ ನೋಡ್ರಿ ಆ ಕಡೆ ಮಂದಿ ಭಾಳ ಅದಾರ ಭಾಳ ಅಂದ್ರೆ ಭಾಳ ಮಂದಿ ಅದಾರ ಟೋಟಲ್ 500 ನಾವೇ ಅವ್ರು ಬಂದ ತಕ್ಷಣ 4,500 ಕೇಳಿದ್ರೆ ನಾವೇನಂದ್ವಿ ಟೋಟಲ್ 500 ರೂಪಾಯಿ ಕೊಡ್ತೇವೆ 4 ಮಂದಿ ಅದೇವಿ ಕರ್ಕೊಂಡು ಹೋಗಿ ಸ್ನಾನಕ್ಕೆ ಕರ್ಕೊಂಬರ್ರಿ ವಾಪಸ್ ಅಂತ ಹೇಳಿದ್ವಿ 500 ರೂಪಾಯಿ ಕೊಡ್ತೇವೆ ಅಂದ್ರೆ ಬರಂಗಿಲ್ಲ ಅಂತ ಕಡೆಗೆ ಮತ್ತೆ ಅವ ಏನಂತಾರ 1,000 ರೂಪಾಯಿ ಕೊಟ್ಟರು ಬರಂಗಿಲ್ಲ 4,500 ನೀವು ಹಂಗಾರೆ ಈ ಕಡೆ ಬರ್ರಿ ಇನ್ನೂ ಹೆಚ್ಚಿಗೆ ಹೇಳ್ತಾರ ಅಂತ ಅನ್ನತಾರ ಇಷ್ಟು ರೇಟ್ ಜಾಸ್ತಿ ಏನಪ್ಪ ಕುಂಭಮೇಳದಾಗೂ ಇಷ್ಟು ರೇಟ್ ಇತ್ತು ಇಲ್ಲ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಅಮ್ಮಾರು ಬಂದಿದ್ರಲ್ಲ ಅವ್ರು ಎಷ್ಟು ಕೊಟ್ಟೆ ಹೋಗೇನಿ ಅಂತ ಅಂದಿದ್ರು ಇವ್ರು ನೋಡಿದ್ರೆ ಈಗ ಹೆಚ್ಚಿಗೆ ಕೇಳಕತ್ತಾರ ಏನು ಮಂದಿಲ್ಲ ಅಂತ ಕೇಳಕತ್ತಾರೋ ಏನಪ್ಪ ನೋಡ್ರಿ ಇಲ್ಲಿ ಗದ್ದಲ ಭಾಳ ಐತಿ ನೋಡ್ರಿ ಇಲ್ಲಿ ಬಂದ್ವಿ ಅವರು 4,500 ಕೇಳಿದ್ರು 4,500 ಕೇಳಿದ್ರು ಅದಕ್ಕೆ 4,500 ಕೊಡಕ ಆಗಲ್ಲ ಅಂತೇಳಿ ಆ ಕಡೆ ಬಿಟ್ಟು ಆ ದಿಕ್ಕಿಂದ ಬಿಟ್ಟು ಪೂರ ಈ ದಿಕ್ಕಿಗೆ ಬಂದೇವಿ ಈಗ ನೋಡೋಣ ಇಲ್ಲಿ ಎಷ್ಟು ಕೇಳ್ತಾರ ಅಕಸ್ಮಾತ್ ಇಲ್ಲಿನೂ ಜಾಸ್ತಿ ಕೇಳಿದ್ರೆ ಬೇಡ ಎಲ್ಲ ನೀರು ಒಂದೇ ಚಳಕ ಮಾಡಿ ರೈಟ್ ಅಲ್ಲಿ ಮುಂದೆ ನಮ್ಮ ಕಾರ್ ಇಲ್ಲಿ ಪಾರ್ಕ್ ಮಾಡೇವ್ರಿ ಜಗ್ಗ ಗಲೀಜಾಗೈತಿ ಡ್ರಿಪ್ ಅಡ್ಡಾಡಿ ಕಾರ್ ನೋಡ್ರಿ ಇದೇ ಮೇನ್ ಸಂಗಮ ಅಂತ ಈಗ ಹೇಳಿದ್ರು ಅವ್ರು ಇದೆ ಸ್ನಾನ ಮಾಡಿ ಅಲ್ಲಿ ಬಜರಂಗಬಲಿ ಹನುಮಪ್ಪನ ಗುಡಿ ಐತಂತ ನಮಸ್ಕಾರ ಮಾಡ್ಕೊಂಡು ಮುಗೀತು ಮತ್ತೇನು ಮಾಡೋದ್ರಿ ಅಲ್ಲ ತೀರ ತಗೊಂಡಿಲ್ಲ ಏ ನಂಚಿಲ್ಲ ಇಲ್ಲೈತಿ ಒಂಟಿ ನೀವು ಇರ್ತೀರೋ ಅವ್ರು ಇರ್ತಾರ ಫಸ್ಟ್ ಅಲ್ಲ ಒಬ್ರಿಗೆ ಬೇಕಾರೆ ನೋಡ್ಕೊಂತ
ಆ ದಡದ ಹತ್ರ ನಾವು ಹೋಗಿದ್ದು. ನಮಗೆ 4,500 ಕೇಳಿದ್ದೆ. ನಾವು ಕೊಡಲ್ಲ, 500 ಕೊಡ್ತೀವಿ ಅಂದ್ವಿ. ಆದರೂ 1,000 ಕೊಟ್ಟರು ಬರಲ್ಲ ಅಂತ ನಮಗೆ ಬಾಯ್ ಮಾಡಿದ್ರು. ಆಯ್ತು ಬಿಡ ಅಂತ ಬಿಟ್ವಿ. ಅಲ್ಲಿಂದ ವಾಪಸ್ ನಾವೇನು ಮಾಡಿದ್ವಿ, ಇಲ್ಲಿ ಬ್ರಿಡ್ಜ್ ಐತೆ ನೋಡ್ರಿ, ಕಾಣಿಸ್ತೈತೆ ಇಲ್ಲಿ ಬ್ರಿಡ್ಜ್. ಈ ಬ್ರಿಡ್ಜ್ ಮೂಲಕ ಹಿಂಗೆ ಬಂದು ಇಲ್ಲಿ ಒಳಗೆ ಬರೋಕ್ಕೆ ಜಾಗ ಇತ್ತು. ಇಲ್ಲಿ ಗಾಡಿ ಪಾರ್ಕ್ ಮಾಡಿ ವಾಪಸ್ ನಾವೇ ನಡ್ಕೊಂತ ಒಂಚೂರು ಒಳಗೆ ಬಂದ್ವಿ. ಇಲ್ಲಿ ಜಳಕ ಮಾಡಿದ್ವಿ ಆರಾಮ್. ಇಲ್ಲಿ ಜಳಕ ಮಾಡ್ಕೊಂಡು ವಾಪಸ್ ನಾವೇನು ಮಾಡಿದ್ವಿ, ಈಗ ಇಲ್ಲಿ ಜಳಕ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಪೂರ್ತಿ. ಆಮೇಲೆ ಈಗ ಅಲ್ಲಿಂದ ಬೋಟ್ನೊಳಗೆ ಕರ್ಕೊಂಬಂದ್ರಿ ಇವ್ರನ್ನ. ಅವ್ರ ಹತ್ರ ಎಷ್ಟು ದುಡ್ಡು ಕಿತ್ತಾರ ಅದು ಅವ್ರಿಗೆ ಗೊತ್ತೆ. ಒಟ್ಟಿಗೆ ಅಲ್ಲಿಂದ ಬೋಟ್ನ ಕರ್ಕೊಂಬಂದಾರ್ರಿ ನೋಡ್ರಿ. ನಾವು ಬ್ರಿಡ್ಜ್ ಮೂಲಕ ಬಂದ್ವಿ, ಆದರೆ ಬೋಟಿಂದನೂ ಇಲ್ಲೇ ತರ್ತಾರಂತ ಗೊತ್ತಿದ್ದಿಲ್ಲ. ಈಗ ಅದು ಗೊತ್ತಾತ, ನಮ್ಮ ದುಡ್ಡು ಉಳಿತು. ಅದಕ್ಕೆ ನೋಡ್ರಿ, ದಯವಿಟ್ಟು ಯಾರಾದರೂ ಬಂದರೆ ಅಲ್ಲಿ ಇವ್ರನ್ನ ಯಾರನ್ನೂ ಕೇಳಕ್ಕೆ ಹೋಗ್ಬೇಡ್ರಿ. ಇವ್ರು ಮಾಡೋದು ಹಿಂಗೆ ಸ್ಕ್ಯಾಮ್ ಬಾಳಕವು. ಅದು ಸುಮ್ಮನೆ ಬ್ರಿಡ್ಜ್ ಮೂಲಕ ಬರ್ರಿ, ನಿಮ್ಮ ಪಾಡಿ ನೀವು ಸ್ನಾನ ಮಾಡ್ಕೊಂಡು ಹೋಗ್ರಿ. ಇದೇ ತ್ರಿವೇಣಿ ಸಂಗಮ ಅಂತೆ ಇದು ಜಾಗ. ಇಲ್ಲೇ ರಿಯಲ್ ನೋಡ್ರಿ. ಅವ್ರನ್ನಾದ್ರೂ ಕರ್ಕೊಂಬಂದು ಇಲ್ಲೇ ಬಿಟ್ಟಾರ. ಹೌದಾ, ಈಗ ನಾವಿಲ್ಲೇ ಸ್ನಾನ ಮಾಡಿ ಹೋಗ್ಬಿಟ್ವಿ ಅಷ್ಟೇ. ನೀರು ಸ್ವಚ್ಛ ಅದಾವು, ಕ್ಲೀನ್ ಅದಾವು. ಇದೇ ತ್ರಿವೇಣಿ ಸಂಗಮ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನಮ್ಗೆ. ನಾವಂದ್ರೆ ಎಲ್ಲ ನೀರು ಒಂದೇ ಬಿಡು ಮಾಡೋದ್ರತ್ತ ಅಂತ ಅನ್ಕೊಂಡಿದ್ವಿ. ಆದರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಇದೇ ರಿಯಲ್. ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರ್ತಾರ ಅಂತೇಳಿ ನೋಡ್ರಿ. ಹೋಟೆಲೆಲ್ಲ ಬರ್ತಾ ಇದಾರ. ನಮ್ಮ ಮನೆಯವರು ಜಳಕ ಮಾಡಿದ್ರು, ಚಿನ್ನು ಜಳಕ ಮಾಡಿದ್ಲು. ನಮ್ಮ ವಾರದ ಆತು ಜಳಕ. ನಂದು ಜಳಕ ಆಗೈತಿ. ಅದ್ರ ಬಟ್ಟೆ ಚೇಂಜ್ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ಕಾರ್ ಒಳಗೆ ಹೋಗಿ ಮಾಡೋಣ ಅಂತ ಬಿಟ್ಟೇನೆ. ನಾ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ, ಮಾಡ್ಬೇಕು. ನಾನು ಜಳಕ ಮಾಡಿದೆ ಇವಾಗ ಜಸ್ಟ್. ಸ್ವಲ್ಪ ಗಲೀಜೆಲ್ಲ ಭಾಳ ಮಾಡ್ಯಾರ, ಆದ್ರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವುದು ಗಲೀಜ್ ಏನಿಲ್ಲ, ಕ್ಲೀನ್ ಐತಿ. ಅಲ್ಲ ಮತ್ತು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಬಂದು ಹೋಗೋದಂದ್ರೆ ಮತ್ತು ಸ್ವಲ್ಪ ಸಾಧಾರಣ ವಿಚಾರ ಅಲ್ಲ. ಮತ್ತು ಹೂವು, ಈ ತೆಂಗಿನ ಗರಿ, ಹುಲ್ಲು ಇವೆಲ್ಲ ಬಿದ್ದಿರ್ತೈತಿ. ಇದೆಲ್ಲ ಇದಾಗೈತಿಲ್ಲ ನೋಡ್ರಿ. ಅಲ್ಲಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಸೀದಾ ನಾವೇನು ಮಾಡೀವಿ, ಈಗ ಇಲ್ಲಿ ಹನುಮಪ್ಪನ ಗುಡಿಗೆ ಬಂದೇವ್ರಿ. ಅಲ್ಲಿ ಸ್ನಾನ ಮಾಡಿ ಈ ಗುಡಿಗೆ ಬಂದು ದರ್ಶನ ತೊಗೊಂಡು ಹೋದ್ರೆ ಕಂಪ್ಲೀಟ್ ಆಕೈತಿ ಅಂತ ಹೇಳಿದ್ರೆ ಅದಕ್ಕೆ ಬಂದೇವಿ. ಆಮೇಲೆ ಇಲ್ಲಿ ಮುಂದರಿ ಇಲ್ಲೇ ಶಂಕರಾಚಾರ್ಯರ ದೊಡ್ಡ ಗುಡಿ ಐತಿ. ನಿಮ್ಗೆ ತೋರಿಸ್ತೀನಿ, ವಿಡಿಯೋದಾಗ ತೋರಿಸ್ತೀನಿ. ಈಗ ಫಸ್ಟ್ ಹನುಮಪ್ಪನ ಗುಡಿಗೆ ಹೊಂಟೇವ್ರಿ. ಇದು ಮುಗಿಸ್ಕೊಂಡು ಆ ಕಡೆ ಹೋಗ್ತೇವೆ ನೋಡ್ರಿ. ಹನುಮಪ್ಪನ ಗುಡಿ ದುರ್ಗ ಮುಖಾಂಗದಿ ಕಂಚಿ ಕಾಮಾಕ್ಷಿ. ಮೂರು ಸ್ಟೆಪ್ ಅದಾವ್ರಿ ಒಟ್ಟ. ಒಂದು ಸ್ಟೆಪ್ ಕಂಚಿ ಕಾಮಾಕ್ಷಿ, ಮ್ಯಾಗಿನ ಸ್ಟೆಪ್ನಾಗ ತಿರುಪತಿ ವೆಂಕಟೇಶ್ವರ. ಈಗ ಮೂರನೇ ಸ್ಟೆಪ್ಪಿಗೆ ಹೊಂಟೇವ್ರಿ ನೋಡ್ರಿ. ಇಲ್ಲ ನೋಡ್ರಿ, ಗುಡಿ
ನೋಡ್ರಿ ಎಷ್ಟು ಪುಣ್ಯ ಮಾಡಿವೋ ಗೊತ್ತಿಲ್ಲ, ಎಲ್ಲ ಬಂದು ನೋಡ್ತಾ ಇದೀವಲ್ಲ ನಾವು. ಅಪ್ಪ ತಂದೆ ದೇವರೆಲ್ಲರಿಗೂ ಒಳ್ಳೇದು ಮಾಡಪ್ಪ. ಎಲ್ಲರೂ ನೋಡಿ ನಿಜವಾಗ್ಲೂ ಹಿಂಗೆ ಇದ್ರೆ ಅನಿಸ್ತದೆ. ಪ್ರಯಾಗರಾಜ್ಗೆ ಯಾರಾದ್ರೂ ಬಂದರೆ ದಯವಿಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಹನುಮಪ್ಪನ ಗುಡಿಗೆ ಹೋದ್ಮೇಲೆ ಶಂಕರಾಚಾರ್ಯರ ಗುಡಿ ಅಂತಂದ್ರೆ ಯಾರಾದರೂ ಹೇಳ್ತಾರೆ, ದಯವಿಟ್ಟು ಬರ್ರಿ. ಸ್ಟೆಪ್ ಮೇಲೆ ದೇವಾಂಗೇತಿಗಳದಾರ. ಇದು ಮುಗಿತು ನೋಡ್ರಿ, ಪೂರಾ ಪ್ರಯಾಗರಾಜ್ ನೋಡಿ. ಈಗಲೇ ಎಷ್ಟು ಗದ್ದಲ ಆಯ್ತು ಅಂದ್ರೆ ಅವತ್ತಿನ ಎಷ್ಟು ಗದ್ದಲಿತ್ತು ಗೊತ್ತಿಲ್ಲ. ಅಲ್ಲಿ ಸಂಗಮದಾಗ ಸ್ನಾನ ಮಾಡೋದು, ಇಲ್ಲಿ ಸಂಗಮದಾಗ ಸ್ನಾನ ಮಾಡಿ ಇಲ್ಲಿ ಬಂದ್ರೆ ಇದು ನೋಡಿ, ಇದು ಹನುಮಪ್ಪನ ದೇವಸ್ಥಾನ. ಇಲ್ಲಿಂದ ನೋಡಿ ಇಲ್ಲಿ ರೋಡ್ ಐತಿ, ವಾಪಸ್ ಬರಾಕ ನಿಮ್ಗೆ ಬಂದು ಇಲ್ಲಿ ಒಳಗೆ ದಾರಿ ಐತ್ರಿ. ಇಲ್ಲೇ ನೋಡ್ರಿ 2 ರಸ್ತೆ ಐತಲ್ಲ, ಇಲ್ಲಿ ಈ ರಸ್ತೆ ಒಳಗೆ ನೀವು ಬಂದ್ರೆ ಬಂದು ಅಲ್ಲಿ ಪಾರ್ಕಿಂಗ್ ಐತಿ. ಪಾರ್ಕಿಂಗ್ ಇಲ್ಲ ಅಂದ್ರೆ ಸೈಡಿಗೆ ಗಾಡಿ ಹಚ್ಚಿ ನೀವು ಒಳಗೆ ಬರ್ಬೋದು. ಇಲ್ಲಿ ಭಾಳ ಚಂದ ಐತ್ರಿ. ನೋಡಿದವರು ಖುಷಿ ಇದು ಪುಣ್ಯಾತ್ಮರ, ನೋಡದೇ ಇರೋರಿಗೆ ಹೇಳತ್ತೀನಿ, ಮಿಸ್ ಮಾಡಬೇಡ್ರಿ. ಮಿಸ್ ಮಾತ್ರ ಮಾಡಬೇಡಿ. ಶಂಕರಾಚಾರ್ಯರ ಗುಡಿ, ಹಳೆ ಗುಡಿ, ಕಂಚಿ ಕಾಮಾಕ್ಷಿ, ತಿರುಪತಿ ವೆಂಕಟರಮಣ, ಆಮೇಲೆ ಶಿವ.